4ನೇ ವರ್ಷ. ಪ್ರತಿ ವರ್ಷವೂ ಇದೇ ರೀತಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಾಮಾನ್ಯ ಸಹಕರಿಸ್ತಾ ಇದ್ದಾರೆ. ಬಟ್ ಇದು ಮಧ್ಯದಲ್ಲಿ ಒಂದೊಂದೇ ಕಾರ್ಯಕ್ರಮ ಚೆನ್ನಾಗಿ ಹೆಚ್ಚಿಗೆ ಆಗಿ ಜನಸಂಖ್ಯೆ ಎಲ್ಲ ಬಂದು ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಸಾಂಸ್ಕೃತಿಕ ಸಂಘ, ಜಿಂಕೆ ಉದ್ಯಾನವನ, ಏನೆಲ್ಲ ಮಿತ್ರವೃಂದದ ಸ್ನೇಹಿತರುಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಸ್ನೇಹಿತರುಗಳಿಗೆ ನಾನು ಅಭಿನಂದನೆ ತಿಳಿಸ್ತಾ, ಮತ್ತೆ ಈ ಒಂದು ಜಿಂಕೆ ಪಾರ್ಕ್ನಲ್ಲಿ ಏನೇನು ಸಮಸ್ಯೆಗಳು ಬಂದರೂ ಅದ್ರ ಬಗ್ಗೆ ಹೋರಾಟ ಮಾಡಿ ಅದರ ಸ್ವಚ್ಛತೆಯನ್ನು ಕಾಪಾಡಿ ಅದನ್ನ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಇವರೆಲ್ಲ ಏನು ಶ್ರಮ ಪಡ್ತಾ ಇದ್ದಾರೆ. ಅದು ಎಲ್ಲ ಪಾರ್ಕ್ಗಳಲ್ಲಿ ಎಲ್ಲ ವಾಕರ್ಸ್ ಅಸೋಸಿಯೇಷನ್ ಅವರು ಆ ರೀತಿ ಮಾಡ್ತಾರೆ ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಉದ್ಯಾನವನಗಳು ಸ್ವಚ್ಛತೆಯಲ್ಲಿ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ಈ ಒಂದು ತಂಡ ಎತ್ತಿದ ಕೈ, ಗುಹಕಿಲಿ ಪ್ರದಕ್ಷಿಣೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಅಂತ ಒಂದು ದಿನ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅಂಥ ಸ್ನೇಹಿತರುಗಳ ಜೊತೆ ನಾವಿರೋದು ನಮ್ಮ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ಏನು ನಾವೊಂದು ನಮ್ಮ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಭಾಗದಲ್ಲಿ ಉಚಿತ ಫುಡ್ ಥೆರಪಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಆ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಈ ಭಾಗದಲ್ಲಿ ಕೂಡ ಸಕ್ಸಸ್ ಆಗಿದೆ. ಇನ್ನು ಸಾರ್ವಜನಿಕರು ಅದರ ಉಪಯೋಗನ ಪಡ್ಕೊತಾ ಇದ್ದೀರಾ, ಅದರಿಂದ ತಮಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಅಂತ ನಾನಾದರೂ ಭಾವಿಸಿದ್ದೀನಿ. ಮತ್ತೆ ಕಳೆದ ವಾರ ನಾವೇನು ಇಲ್ಲಿ ಒಂದು BP ಮತ್ತು ಶುಗರ್ ತಪಾಸಣೆ ಉಚಿತವಾಗಿ ಏನು ಮಾಡಿದೋ ಅದರ ಉಪಯೋಗನೂ ತಾವು ಪಡ್ಕೊಂಡ್ರೆ ತಿಂಗಳಲ್ಲಿ 1-2 ಬಾರಿ ಅದು ಕಾರ್ಯಕ್ರಮ ಇರುತ್ತೆ. ಮತ್ತೆ ಇನ್ನೂ ಹೆಚ್ಚಿನ ತಮ್ಮ ಚಿಕಿತ್ಸೆ ಬೇಕು ಅಂದರೆ ನಮ್ಮ ಕಚೇರಿ ಹತ್ರ ಕ್ಲಿನಿಕ್ ಇದೆ. ಸಾಯಂಕಾಲ 6:30ರಿಂದ 9 ಗಂಟೆವರೆಗೂ ಡಾಕ್ಟ್ರು ಬರ್ತಾರೆ, ಮಹಿಳಾ ಡಾಕ್ಟ್ರೇ ಬರ್ತಾರೆ, ಉಚಿತವಾಗಿ ಎಲ್ಲರಿಗೂ ತಪಾಸಣೆ ಮಾಡ್ತಾರೆ ಮತ್ತು ಔಷಧಿಗಳನ್ನ ಉಚಿತವಾಗಿ ಕೊಡ್ತಾರೆ. ದಯವಿಟ್ಟು ಎಲ್ಲ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಮಿತ್ರರೆಲ್ಲ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲಿ ಅಂತೇಳಿ ಮತ್ತೊಮ್ಮೆ ಎಲ್ಲ ಇಲ್ಲಿ ನಡೆದಿರುವ ಎಲ್ಲ ನಾಗರಿಕ ಬಂಧುಗಳಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಇಲ್ಲಿ ಪಾರ್ಕಲ್ಲಿ ಎಲ್ಲರೂ ನಮ್ಮ ಹಿಂದೂ ದೇವತೆಗಳು ಯಾಕೆ ಮಾಡಬಾರ್ದು ಅಂತ ಪಾರ್ಕ್ ಎಲ್ಲ ಸೇರಿ ಒಂದು ಡಿಸ್ಕಷನ್ ಮಾಡಿದಾಗ ಅವರು ಆಯ್ತು ಎಲ್ಲ ಸೇರಿ ಸಹಕಾರ ಕೊಡ್ತಾರೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು 4ನೇ ವರ್ಷ. ಪ್ರತಿ ವರ್ಷವೂ ಇದೇ ರೀತಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಾಮಾನ್ಯ ಸಹಕರಿಸ್ತಾ ಇದ್ದಾರೆ. ಎಲ್ಲರೂ ಸೇರಿ ಅದ್ದೂರಿಯಾಗಿ ಪ್ರತಿ ವರ್ಷ ಮಾಡ್ತಾರೆ. ಇವತ್ತು ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದೀವಿ? ಕಾರ್ಯಕ್ರಮಕ್ಕೆ ನಮ್ಮ ಈ ಲೋಕಲ್ ನಮ್ಮ MLA ಆದಂಥ ಮೇಡಮ್ ಬರ್ತಾ ಇದ್ದಾರೆ, ತಿಮ್ಮೇಗೌಡರು ಬರ್ತಾ ಇದ್ದಾರೆ, ಹಾಗೂ ಮತ್ತು ಅಕ್ಕಪಕ್ಕ ಇಲ್ಲಿ ನಮ್ಮ ಗೋಪಾಲಣ್ಣ ಅವರು ಮಸ್ತಲ್ಲಿರುವಂಥ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಾವೆಲ್ಲ ಒಂದು ಸ್ನೇಹಿತರು ಸೇರಿ ಒಂದು ಶ್ರೀರಾಮನವಮಿನ ಪ್ರತಿ ವರ್ಷ ಇದೇ ಥರ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ. ರಾಮನವಮಿ ಒಂದೇ ಮಾಡಿದಾಗ ಬೇರೆ ಏನೋ ಕಾರ್ಯಕ್ರಮ ಮಾಡ್ತೀವಿ. ಬೇರೆ ಕಾರ್ಯಕ್ರಮ ಅಂದರೆ ಪಾರ್ಕಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ. ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ಪಾರ್ಕಲ್ಲಿ ಏನಾದರೂ ಸಣ್ಣ ಪುಟ್ಟ ಕಸ ಸಮಸ್ಯೆ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಮತ್ತು ನೀರು ಏನಾದರೂ ಸಮಸ್ಯೆ ಇದೆ ಎಲ್ಲ ನಾವು MLA ಹತ್ರ ಹೋಗಿ ಹೇಳ್ತೀವಿ. ಅಲ್ಲಿಂದ ಅವ್ರು ಬಂದು ನಮ್ಗೆ ಸಹಕಾರ ಕೊಟ್ಟು ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಇಲ್ಲಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿರೋಂಥ ಅಕ್ಕಪಕ್ಕದ ಜನಗಳು ಅಷ್ಟೇ ಸಹಕಾರ ಕೊಡ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಯಾರ್ಯಾರು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ಪ್ರತಿ ಸರಿ ಹಂಗೆ ಸಹಕಾರ ಕೊಡಬೇಕು. ಅದೇ ರೀತಿ ಮುಂದಕ್ಕೂ ನಮ್ಮ ಹಿಂದೂ ಒಂದು ಸಮಾಜದ ಮಾಡ್ತಾ ಒಂದು ಶ್ರೀರಾಮನವಮಿನ ಭಕ್ತಿಪೂರ್ವಕವಾಗಿ ಸಂತೋಷದ ಅಂತ ನಿಮ್ಮ ವಾಹಿನಿ ಮೂಲಕ ನಮ್ಮ ಸ್ನೇಹಿತರಲ್ಲಿ ಈ ಜನಗಳಲ್ಲಿ ಕಳಕಳಿಯಿಂದ ಏನಂದ್ರೆ ಇಲ್ಲಿ
ಅವ್ರು ಬಂದು ಪ್ರತಿಯೊಬ್ಬರು ಯಾರೇ ಆಗಲಿ ನಾವು ಕರೆಯೋದಿಲ್ಲ, ಅವರೇ ಅವರೇ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರೇ ಬಂದು ವಾಲಂಟಿಯರ್ ಇಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಪ್ರತಿಯೊಂದು ಒಂದು ಕಾನ್ಕ ಹೆಚ್ಚಿಗೆ ಮಾಡೋದಾದ್ರೆ ಎಲ್ಲರೂ ಕೂಡ ಅವರೇ ಅವ್ರಿಗೆಲ್ರಿಗೂ ನಾವು ಧನ್ಯವಾದ ಹೇಳ್ತೀನಿ ವಾಹಿನಿ ಮೂಲಕ. ಏನು ಹೇಳೋದು, ನಮ್ಮ ಜಿಂಕೆ ಪಾರ್ಕು ಕ್ಷೇಮಾಭಿವೃದ್ಧಿ ಸಂಘದ ನಮ್ಮ ಗೋವಿಂದರಾಜ್ ಅಂತ ಅಧ್ಯಕ್ಷರೇ ಎಲ್ಲ ಹೇಳಿದ್ದಾರೆ. ಇನ್ನು ನಾನು ಏನು ಹೇಳೋದೇನಿಲ್ಲ. ಬಟ್ ಇಲ್ಲಿ ಎಲ್ಲ ತುಂಬ ಒಗ್ಗಟ್ಟಾಗಿ ಎಲ್ಲರೂ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ನಮ್ಮ ರಾಜಕೀಯ ನಾಯಕರಿರ್ಬೋದು, ಮತ್ತೆ ಇಲ್ಲೆಲ್ಲ ಲೋಕಲ್ ಜನಗಳಿರ್ಬೋದು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬಸವನಗುಡಿ ಶಾಸಕರು ರವಿಸುಬ್ರಹ್ಮಣ್ಯ ಅವರವರು, ಮತ್ತು ತಿಮ್ಮೇಗೌಡರು, ನಮ್ಮ ರಾಮಾಂಜನೇಯವರು, ಗೋಪಾಲಣ್ಣವರು, ಮತ್ತು ನಮ್ಮ ಅರಮನೆ ಶಂಕರ್ ಅವರು ತುಂಬ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಹಂಗಾಗಿ ಈ ಕೆಲಸನ ತುಂಬ ಉತ್ಸಾಹದಿಂದ ನಾವೆಲ್ಲ ಈ ಥರ ಕಾರ್ಯಕ್ರಮನ ಪ್ರತಿ ವರ್ಷ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗುರುಗಳೇ, ಇದನ್ನು ನಾವು ಒಂದು 5 ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಬಟ್ ಇದು ಮಧ್ಯದಲ್ಲಿ ಒಂದೊಂದೇ ಕಾರ್ಯಕ್ರಮ ಚೆನ್ನಾಗಿ ಹೆಚ್ಚಿಗೆ ಆಗಿ ಜನಸಂಖ್ಯೆ ಎಲ್ಲ ಬಂದು ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಎಲ್ಲ ಏನಂತಂದರೆ, ಇದು ನಮ್ಮ ಎಲ್ಲ ಲೋಕಲ್ ಜನ ಇದ್ದಾರಲ್ಲ, ಅವ್ರದ್ದು ಸಹಕಾರ, ನಮ್ಮದೇನಿಲ್ಲ. ಎಲ್ಲ ಸಹಕಾರ ಕೊಡೋದ್ರಿಂದ ನಮ್ಮ ಗೋವಿಂದರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ತುಂಬ ನಡ್ಕೊಂಡು ಹೋಗ್ತಾ ಇದೆ. ಅವ್ರೇನು ಹೇಳ್ತಾರೆ ಅದ್ರ ಮುಂದೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ನಮ್ಮ ಕಾರ್ಯಕ್ರಮ ಏನಂತಂದರೆ ಗಿರಿವಲ ಅಂತ ಮಾಡ್ತಾ ಇದ್ವಿ. ತಿರುಣಾಮನೆಯಲ್ಲಿ ಗಿರಿವಲ ಅಂತ ಮಾಡ್ತಾರಲ್ಲ, ಬೆಟ್ಟ ಸುತ್ತಾರಲ್ಲ, ಅದೇ ರೀತಿ ನಮ್ಮ 20,000 ಇತಿಹಾಸ ಇರೋಂಥ ಗವಿಗಂಗಾಧರ ದೇವಸ್ಥಾನದಲ್ಲಿ ಗುಹಾಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತಲ್ಲ, ಅವತ್ತೊಂದು ದಿನ ಬೆಳಿಗ್ಗೆ 6:30 ಗಂಟೆಗೆ ಬಂದು 8:00 ಗಂಟೆಗೆಲ್ಲನೂ ಅದು ಕಾರ್ಯಕ್ರಮ ಮುಗ್ದೋಗುತ್ತೆ. ಗವಿಗಂಗಾಧರ ದೇವಸ್ಥಾನ, ಹರಿಹರ ಗುಡ್ಡ, ರಾಮಾಂಜನ ಗುಡ್ಡ, ಈ 3 ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿ ಪ್ರಸಾದ ತಗೊಳ್ಳೋದು ಈ ಕಾರ್ಯಕ್ರಮ ಉದ್ದೇಶ. ಈ ಲೋಕಲಲ್ಲಿರೋಂಥ ಜನಕ್ಕೆ ಬೆಳಿಗ್ಗೆ ಹೊತ್ತು ಕೆಲಸ ಕಾರ್ಯ ಹೋಗುವಂಥ ಜನಗಳಿಗೆ ಅದು ತುಂಬ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಹಂಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ತಮ್ಮ ಮನಸ್ಸಿನ ಸಂಕಲ್ಪನ ಸ್ವಾಮಿ ಹತ್ರ ಹೇಳ್ಕೊಂಡು ಅವ್ರ ಭಕ್ತಿ ಭಾವ ಎಲ್ಲ ಮಡಿಸ್ಕೊಂಡು ಈ ಧಾರ್ಮಿಕ ಕಾರ್ಯಕ್ರಮ 2ನೇ ಗಿರಿವಲ ಆಗಬೇಕು ಅಂತ ನಮ್ಮ ಆಸೆ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲನೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಬಿದ್ದು ಎಲ್ಲರೂ ಯಶಸ್ವಿಯಾಗಿ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡಿ ಇದರೊಳಗೆಲ್ಲ ಪಾಲ್ಗೊಳ್ಬೇಕಂತ ನಾನು ಸಮಯದ ಎಲ್ಲರಲ್ಲೂ ನಾನು ಬೇಡ್ಕೊತಾ ಇದ್ದೀನಿ.